ವಿಶೇಷ ಅತಿಥಿ ಹಾಗೂ ಹಿರಿಯ ನಟರಾದಂಥ ಯತಿರಾಜ್ರವರನ್ನು ಸಂದರ್ಶನ ಮಾಡ್ತಾ ಇರೋದು ನನ್ನೊಂದು ಭಾಗ್ಯ ಅನ್ಕೊತೀನಿ. ತುಂಬ ಸಿನಿಮಾಗಳಲ್ಲಿ ಚಿತ್ರನಟರಾಗಿ ಅದ್ಭುತ ಅಭಿನಯ ಮಾಡಿದ್ದಾರೆ. ಅವ್ರಿಗೆ ಸ್ವಾಗತ ಕೋರ್ತಾ ನಮ್ಮ ಸಿಟಿ ನ್ಯೂಸ್ ಚಾನಲ್ಗೆ ಅವರು ಭಾಷಣ ಅವರದ್ದು ಮಾತುಗಳನ್ನ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಒಂದು ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇರುತ್ತೆ ಸರ್. ನಿಮ್ಮ ಸಿನಿಮಾಗಳನ್ನ ತುಂಬ ಇಷ್ಟದಿಂದ ನೋಡಿಕೊಂಡು ನಾವು ನೋಡಿದ್ದೀವಿ. ತುಂಬ ಅದ್ಭುತವಾಗಿ ನಟಿಸ್ತಾ ಇದ್ದೀರಾ. ನಿಮ್ಮನ್ನು ಸಂದರ್ಶನ ಮಾಡ್ತಾ ಇರೋದೇ ನಮ್ಮದೊಂದು ಭಾಗ್ಯ ಅನ್ಕೊತೀನಿ ಸರ್. ಸರ್ ನೀವು ಸಿನಿಮಾ ಜಗತ್ತಿಗೆ ಯಾಕೆ ಬಂದ್ರಿ ಸರ್? ಎಷ್ಟು ವರ್ಷಗಳು, ಯಾರ ಮುಖಾಂತರ ನೀವು ಬಂದ್ರಿ? ಸುಮಾರು ಒಂದು 27 ವರ್ಷದ ಹಿಂದಿನ ಕತೆ. ಯಾರ ಮುಖಾಂತರನೂ ಬರಲಿಲ್ಲ. ಬದುಕಿನ ಅನಿವಾರ್ಯ ಸ್ಥಿತಿಯಲ್ಲಿ ಕೆಲಸಗಳನ್ನು ಹುಡುಕುವಾಗ ಹಸಿವಿನ ಕಾರಣಕ್ಕೋಸ್ಕರ ಸಿನಿಮಾ ಜಗತ್ತಿಗೆ ಬಂದಿದ್ದೆ ನಾನು. ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಜೂನಿಯರ್ ಆರ್ಟಿಸ್ಟಾಗಿ ಎಂಟ್ರಿ ಆಗಿದ್ದು. ಆಮೇಲೆ ಯಾರ್ಯಾರೋ ಕೆಲವರು ನಮಗೆ ಅದು ಜೂನಿಯರ್ ಆರ್ಟಿಸ್ಟ್ ಅಂದರೆ ಏನು ಅಂತ ಗೊತ್ತಿಲ್ಲ, ಹೀಗೆಲ್ಲ ಬರಬಾರ್ದು, ಕಂಪ್ನಿ ಆರ್ಟಿಸ್ಟಾಗಿ ಕೆಲಸ ಮಾಡಿ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಅಂತೆಲ್ಲ ಹೇಳೋರು. ಅಲ್ಲಿಂದ ಒಂದೊಂದೇ ತಿಳ್ಕೊಳ್ತಾ ಕಲ್ತ್ಕೊಳ್ತಾ ಒಂದೊಂದೇ ಮೆಟ್ಲು ಹತ್ಕೊಳ್ತಾ ಜರ್ನಿ ಶುರು ಆಯಿತು. ನಿಮ್ಮ ಕುಟುಂಬದಲ್ಲಿ ಸಹಕಾರ ಹೇಗಿತ್ತು ಸರ್ ಸಿನಿಮಾದಲ್ಲಿ ಮಾಡಲಿಕ್ಕೆ? ಆಗಲೇ ಹೇಳಿದಾಗೆ ಅನಿವಾರ್ಯ ಸ್ಥಿತಿಲಿ ಎಂಟ್ರಿ ಆದ್ದರಿಂದ ಪ್ರಶ್ನೆಗಳೇ ಇರಲಿಲ್ಲ. ಸೊ ನಾನು 21ನೇ ವಯಸ್ಸಿಗೆ ಮದುವೆ ಆಗಿದ್ದೆ. ನಾನು ನನ್ನ ಹೆಂಡತಿ ಕಷ್ಟಪಡ್ತಿದ್ದ ಕಾಲ ಅದು. ಏನು ಕೆಲಸ ಸಿಗುತ್ತೋ ಅದನ್ನೆಲ್ಲ ಮಾಡ್ತಾ ಹೋಗೋಣ ಅಂತ ಮಾಡ್ತಿದ್ದಾಗ ಸಿನಿಮಾ ಎಂಟ್ರಿ ಆಗಿದ್ದು. ಸೊ ಸಹಜವಾಗಿ ಸಹಕಾರ ಇದ್ದೇ ಇರುತ್ತೆ. ನಿಮ್ಮ ಮೊದಲ ಸಿನಿಮಾ ಯಾವುದು ಸರ್? ನಾನು ಮೊದಲಿಗೆ ಬಣ್ಣ ಹಚ್ಚಿದ್ದು ಶಿವರಾಜ್ ಕುಮಾರ್ ಅವರ ಆದಿತ್ಯ ಸಿನಿಮಾದಲ್ಲಿ. ಅದೊಂದು ಆಕಸ್ಮಿಕ ಘಟನೆ ಆಗಿತ್ತು. ಕಬ್ಬನ್ ಪಾರ್ಕಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತ ಗೊತ್ತಾಯಿತು. ಅದು ಶಿವರಾಜ್ ಕುಮಾರ್ ಅಂತ ಸಿನಿಮಾ ಅಂತ ಗೊತ್ತಾಯಿತು. ಶೂಟಿಂಗ್ ನೋಡೋಕ್ಕೋಸ್ಕರ ನಾವು ನಿಂತಿದ್ದೆ. ಅಲ್ಲಿ ಒಂದು ಆಡಿಟೋರಿಯಂ ಹೊರಗಡೆ ಶಿವರಾಜ್ ಕುಮಾರ್ ಅವರು ಹೀರೋಯಿನ್ ಹಿಂದೆ ಹೋಗಿ ಏನೋ ಪ್ರಪೋಸ್ ಮಾಡೋ ಥರದ್ದು ಒಂದು ಸೀನು. ಅಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳು ನಿಲ್ಲಿಸಿದ್ರು. ಯಾರೋ ಒಬ್ಬ ಏನು ಮಾಡೋದೋ ಗೊತ್ತಿಲ್ಲ ಟೇಕಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದು ಆ ಹುಡುಗನ ಎಳೆದು ಬಿಸಾಕ್ಬಿಟ್ಟು ನನಗೆ ಕೇಳಿದ್ರು, ಸರ್ ಒಂದು ನಿಮಿಷ ನಿಂತ್ಕೋತೀರಾ ಅಂತ. ನಿಂತ್ಕೊಳ್ಳೋಕೆ ಏನಂತೆ ಸರ್, ಏನಾದ್ರು ಮಾತಾಡ್ತಾ ಇರಿ ಅಂತ ಎದುರುಗಡೆ ಒಂದು ಹುಡುಗಿನ ಕೊಟ್ಟಿದ್ರು. ಬೈಕ್ ಮೇಲೆ ಕುಂತಿದ್ಲು, ನಾನು ಹಾಗೆ ನಿಂತಿದ್ದೆ. ಮಾತಾಡ್ದ ಶಾರ್ಟ್ ಓಕೆ ಆಯಿತು. ಅದಾದಮೇಲೆ ಆ ಸಿನಿಮಾದ ಡೈರೆಕ್ಟ್ರು ಬಂದ್ಬಿಟ್ಟು ಮಣಿರತ್ನಂ ಅವರ ಶಿಷ್ಯ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಮಣಿರತ್ನಂ ಅಂದರೆ ನನಗೆ ಆಲ್ರೆಡಿ ಒಂಥರ ನಾವು ಮಣಿರತ್ನಂ ಸಿನಿಮಾಗಳು ಫ್ಯಾನ್ ನಾನು. ಸೊ ಹಾಗಾಗಿ ಅವ್ರ ಹತ್ರ ಹೋಗಿ ಕೇಳಿದೆ ನಾನು, ಸರ್ ನಾನು ಆ್ಯಕ್ಟ್ ಮಾಡಬೇಕು ಅಂತ. ಅವರು ಹೌದಾ ಆ್ಯಕ್ಟ್ ಮಾಡ್ತೀರಾ, ನೆಕ್ಸ್ಟ್ ಹೈಲ್ಯಾಂಡ್ಸ್ ಹೋಟ್ಲಿಗೆ ಬನ್ನಿ ಅಂದರು. ಹೈಲ್ಯಾಂಡ್ಸ್ ಹೋಟ್ಲಿಗೆ ಹೋದರೆ ನೆಕ್ಸ್ಟ್ ಡೇ ಡಾಲರ್ಸ್ ಕಾಲೋನಿಗೆ ಬನ್ನಿ ಅಂದರು. ಅಲ್ಲಿ ಹೋದರೆ ಒಂದು ವಿಲ್ಲನ್ ಗ್ಯಾಂಗ್ ಸೆಟಪ್ಪಲ್ಲಿ ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕ್ಸ್ಬಿಟ್ಟು ನಿಲ್ಲಿಸಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಹಾಗೆ. ಅದಾದಮೇಲೆ ಬ್ರೇಕ್ ಆಯಿತು. ಆಮೇಲೆ ಏನು ಮಾಡಿರಲಿಲ್ಲ. ಅದಾದಮೇಲೆ ಇತಿಹಾಸ ಅನ್ನೋ ಒಂದು ಸೀರಿಯಲ್ಗೆ ಆಡಿಷನ್ ಕೊಟ್ಟರೆ ಸುದರ್ಶನ್ ಅನ್ನೋ ಹಿರಿಯ ನಟರಿಗೆ ಒಂದು ಮ್ಯಾನೇಜರ್ ಕ್ಯಾರೆಕ್ಟ್ರು ಶುರು ಮಾಡಿದ್ದು ನಾನು. ಹಾಗೆ ಶುರು ಆಯಿತು. ನನಗೆ ಈ ಸಿನಿಮಾ ಜಗತ್ತೇ ಬೇಡ ಅನ್ನಿಸ್ತಾ ಅಥವಾ ಸಿನಿಮಾ ಜಗತ್ತಿಗೆ ಬಂದ ಮೇಲೆ ಹೇಗೆ ಅನ್ನಿಸ್ತು ಸರ್? ಅಲ್ಲ, ಬಂದು ನೀವು ನಿಮ್ಮ ಚಾನಲ್ ಮುಖಾಂತರ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಅಂದರೆ ನಾನು ಸಿನಿಮಾ ನಟ ಅನ್ನೋ ಕಾರಣಕ್ತಾನೆ ಮಾಡ್ತಾ ಇದ್ದೀರಾ. ಹಾಗಿದ ಮೇಲೆ ಬೇಡ ಅಂತ ಅನ್ಸೋದಕ್ಕೆ ಚಾನ್ಸೇ ಇಲ್ಲ. ಇನ್ನೂ ಬೇಕು ಅಂತ ಅನ್ಸುತ್ತೆ. ಒಂದು ಸಲ ಬಣ್ಣ ಹಚ್ಚಿದ್ಮೇಲೆ ಎಲ್ಲ ಕಲಾವಿದರಿಗೆ, ನನಗೆ ಒಬ್ಬನಿಗೆ ಅಲ್ಲ ಸಾಯೋವರೆಗೂ ಆ್ಯಕ್ಟ್ ಮಾಡ್ತಾನೆ ಇರಬೇಕು ಅನ್ನೋದು ಒಂದು ಒಳಗಡೆ ಒಂದು ಆಸೆ ಉಟ್ಕೊಳ್ಳುತ್ತೆ. ಅದು ನಾನು ಕೂಡ ಅದರಿಂದ ಹೊರತಾಗಿಲ್ಲ. ಸ್ಟ್ರೈಟಾಗಿ ಹೇಳಬೇಕು ಅಂತಂದರೆ ಸಾಯೋವರೆಗೂ ನಮ್ಗೆ ಸಿನಿಮಾ ಬೇಕೇ ಬೇಕು, ಆ್ಯಕ್ಟಿಂಗ್ ಬೇಕೇ ಬೇಕು. ಆ ಥರದ್ದು ಇರೋ ಥರ ಆದರೆ ಅದಕ್ಕಿಂತ ನೆಮ್ಮದಿ ಸಂತೋಷ ಇನ್ನೊಂದಿಲ್ಲ ಅಂತ ಅನ್ಕೋತೀನಿ. ನಾವು ತುಂಬ ಚೆನ್ನಾಗಿ ಪಾತ್ರ ನನಗೆ ತೃಪ್ತಿ ಕೊಡ್ತು ಅನ್ನೋ ಪಾತ್ರ ಯಾವ ಸಿನಿಮಾದ್ದು ಸರ್ ತಂದೆ? ಅದು ತುಂಬ ಸಿನಿಮಾಗಳಿದೆ. ಆಮೇಲೆ ಎರಡನೇದು ತಿರ್ಗಾ ಈ ಪ್ರಶ್ನೆಗಳಿಗೆಲ್ಲ ಆ್ಯಕ್ಚುಲಿ ಕಲಾವಿದರಿಗೆ ಉತ್ತರನೇ ಇರೋದಿಲ್ಲ. ತೃಪ್ತಿ ಅನ್ನೋದು ಇರೋದೇ ಇಲ್ಲ. ತೃಪ್ತಿ ಅಂತಿದ್ರೆ ರಿಟೈರ್ಡ್ ಆಗ್ಬಿಡ್ತಾನೆ ಅವನು. ಪ್ರತಿ ಪಾತ್ರ, ಪ್ರತಿ ನಿರ್ದೇಶಕರ ಕಲ್ಪನೆ ಬೇರೆ ಇರುತ್ತೆ ಅದು. ಸೊ ಅದು ಎಲ್ಲ ಒಂದೇ ರೀತಿಯಾದ ಇತ್ತು ಅಂದರೆ ನೀವು ಹೇಳ್ದಂಗೆ ಆಗ್ಬೋದು. ಹಂಗಿರಲ್ಲ. ಒಂದು ತಂದೆ ಪಾತ್ರ ಹೆಂಗಿರುತ್ತೆ, ಒಬ್ಬ ಹೀರೋ ಪಾತ್ರ ಹೆಂಗಿರುತ್ತೆ, ವಿಲನ್ ಪಾತ್ರ, ಒಬ್ಬೊಬ್ಬರ ಕಲ್ಪನೆ ಬೇರೆ ಇರೋದ್ರಿಂದ ಪ್ರತಿದಿನ ನಮಗೆ ಅದು ಹೊಸ್ತು ಅಂತಾನೆ ಇರುತ್ತೆ. ಆದರೆ ಇರೋದ್ರಲ್ಲಿ ನನಗೆ ಖುಷಿ ಕೊಟ್ಟಂಥ ಸಿನಿಮಾ ಅಂದರೆ ನಾನು ತಮಿಳಲ್ಲಿ ಒಂದು ಸಿನಿಮಾ ಆ್ಯಕ್ಟ್ ಮಾಡಿದೆ, ಕಡಂಬನ್ ಅಂತ. ಆರ್ಯ ಆಪೋಸಿಟ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ. ಒಂದು ಏನು ಅಂದರೆ ಇದುವರೆಗೂ ಕನ್ನಡದಲ್ಲಿ ಸ್ಕ್ರೀನ್ ಸ್ಪೇಸು, ಕ್ಯಾರೆಕ್ಟರ್ ಸ್ಪೇಸು ಅಷ್ಟು ಸಿಕ್ಕೇ ಇರಲಿಲ್ಲ. ಬಟ್ ಆ ತಮಿಳಲ್ಲಿ ನನಗೆ ಅದು ತುಂಬ ದೊಡ್ಡ ಕ್ಯಾರೆಕ್ಟ್ರು ಮಾಡಿದ್ದು. ಅದೊಂದು ಖುಷಿ ಇದೆ ನನಗೆ. ಕಡಂಬನ್ ಅಂತ ಆರ್ಯ ಜೊತೆ ಮಾಡಿದ ಸಿನಿಮಾ. ಅಂದಿನ ಸಿನಿಮಾ ನಟರ ಜೊತೆ ಮಾಡೋದಕ್ಕೂ ಈಗಿನ ಜನರೇಷನ್ ಸಿನಿಮಾ ನಟರು ಮಾಡೋದಕ್ಕೂ ಏನು ವ್ಯತ್ಯಾಸ ಕಂಡಿದ್ದೀರಿ ಸರ್?
ಯಾಕೆಂದ್ರೆ ಸುಮಾರು ನಾನು ಕಂಡಂಗೆ ಒಂದು 15-20 ವರ್ಷದಿಂದ ಮೇಲಿಂದಲೇ ನಾನು ನೋಡ್ತಾ ಬರ್ತಾ ಇದ್ದೀನಿ. ವೆರಿ ಸಿಂಪಲ್. ಏನಂದ್ರೆ ಇವತ್ತಿನ ಕಾಲಘಟ್ಟ ಏನಿದೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜಗತ್ತು ಬದುಕು ಮುಳುಗೋಗಿದೆ. ಯಾರು ಎಲ್ಲಿ ಬೇಕಾದ್ರೂ ಯಾರು ಕೂತ್ಕೊಂಡು ಏನ್ ಬೇಕಾದ್ರೂ ಬರೀಬಹುದು, ಬೈಬಹುದು, ಏನ್ ಬೇಕಾದ್ರೂ ಟ್ರೋಲ್ ಮಾಡ್ಬೋದು ಅನ್ನೋ ಕಾಲ ಇದೆ. ಅಲ್ಲಿಗೆ ಇವತ್ತಿನ ಮನಸ್ಥಿತಿ ಏನಿದೆ ಅಂತಂದ್ರೆ ಒಂಥರ ಉಡಾಫೆ ಮನಸ್ಥಿತಿ ಇದೆ, ಒಂಥರ ಸ್ವಕುಚ ಮರ್ದನ ಅಂತ ಹೇಳ್ತೀವಿ. ನಮಗೆ ನಾವು ಖುಷಿ ಪಟ್ಕೊಳಕ್ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋ ಥರದ ಕಾಲಘಟ್ಟ ಇವತ್ತಿನ ದಿವಸ. ಸೊ ಹಾಗಾಗಿ ಸಹಜವಾಗಿ ಅವಾಗ ಹಂಗಿರಲಿಲ್ಲ. ಅವಾಗ ಸಿನಿಮಾ ನಟನೆ ಅಂತ ಅಂದ್ರೆ ಒಂದು ಶ್ರದ್ಧೆ, ಭಕ್ತಿ, ಒಂಥರ ದೇವ್ರ ಮನೆ ತರ ಒಂದು ಫೀಲು. ಈಗ ಸ್ವಲ್ಪ ರೀಲ್ಸ್ ಜಗತ್ತು ಎಲ್ಲ ಬಂದಿರೋದ್ರಿಂದ ಯಾರು ಬೇಕಾದ್ರೂ ಆಕ್ಟ್ ಮಾಡ್ಬೋದು ಅನ್ನೋ ಒಂದು ಸ್ಪೇಸ್ ಸಿಕ್ಕಿರೋದ್ರಿಂದ ಸ್ವಲ್ಪ ಅದು ಈಸಿ ಅಂತ ಅನ್ಸ್ಬಿಟ್ಟಿದೆ. ಅದೊಂದು ವ್ಯತ್ಯಾಸ ಕಾಣುತ್ತೆ. ಅವಾಗ ಒಂದು ಸ್ವಲ್ಪ ಶ್ರದ್ಧೆ ಭಕ್ತಿ ಜಾಸ್ತಿ ಇತ್ತು, ಈಗ ಅದು ಸ್ವಲ್ಪ ಕಡಿಮೆ ಆಗಿದೆ, ಶಾರ್ಟ್ ಕಟ್ಗಳು ಜಾಸ್ತಿ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಅದೊಂದು ಕಾಲದ ಜೊತೆ ಹೋಗೋದ್ರಿಂದ ಯಾರಿಗೂ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಯಾವ ಚಿತ್ರ ನಿಮ್ಗೆ ನಿದ್ರೆಯಲ್ಲೂ ಕಾಡ್ತಾ ಇತ್ತು ಸರ್ ಮಾಡಿರೋದು? ನಾನು ತೃಪ್ತಿ ಬಂದಿದೆ, ನನಗೆ ಚೆನ್ನಾಗಿ ಮನ್ಸಿಗೆ ಸಮಾಧಾನ ಇದೆ, ನಾನು ಏನೋ ಕನ್ನಡಕ್ಕೆ ಏನೋ ಒಂದು ಕೊಟ್ಟಿದ್ದೀನಿ ನಾನು ಅನ್ನೋ ಒಂದು ಸಿನಿಮಾ ಅಂತ ಇದ್ದೇ ಇರುತ್ತೆ ನಿಮ್ಮ? ಹಾಗೆ ಹೇಳ್ಬೇಕು ಅಂತಂದ್ರೆ, ನಾನು ಮೊದಲಿಗೆ ಮಾಡಿದ ಸ್ವಲ್ಪ ದೊಡ್ಡ ಪಾತ್ರ ಅಂದ್ರೆ ಸುದೀಪ್ ಅವರು ನಿರ್ದೇಶನದಲ್ಲಿ ಮೈ ಆಟೋಗ್ರಾಫ್ ಸಿನಿಮಾ. ಮೈ ಆಟೋಗ್ರಾಫ್ ಅಲ್ಲಿ ಒಂದು ದೊಡ್ಡ ಪಾತ್ರ ಇರೋದ್ರ ಫಸ್ಟ್ ಟೈಮ್ ನಾನು ಮಾಡಿದ್ದು. ಅಲ್ಲಿವರೆಗೂ ಸೀರಿಯಲ್ಸ್ ಮಾಡ್ತಾ ಇದ್ದೆ. ಮೈ ಆಟೋಗ್ರಾಫ್ ಆದ್ಮೇಲೆ ಸಿನಿಮಾಗೆ ನಾನು ಟರ್ನ್ ಆಗಿದ್ದು. ಆ ಸಿನಿಮಾ ಮಾಡಿದಾಗ ಏನಾಗಿತ್ತು ಅಂತಂದ್ರೆ, ನನಗೆ ಮೊದಲನೇ ಬಾರಿಗೆ ಸುದೀಪ್ ಅವರು ಒಂದಷ್ಟು ತೀಡಿ ಎಲ್ಲ ಹೇಳ್ತಾ ಇದ್ರು, ನಂಗೆ ಅಷ್ಟು ಗೊತ್ತಾಗ್ತಿರಲಿಲ್ಲ. ಆಗ ಸಿನಿಮಾ ಪ್ರಿವ್ಯೂ ಇತ್ತು PVR ಅಲ್ಲಿ ಕೋರಮಂಗಲ. ಅಲ್ಲಿಗೆ ಹೋದಾಗ ಸುದೀಪ್ ಅವ್ರ ಅಕ್ಕ ಮತ್ತೆ ಅವರು ಮಿಸ್ಸಸ್ ಅವರು ಇಬ್ರು ಬಂದ್ಬಿಟ್ಟು, ಯಜಿರಾಜ್ ಯು ಹ್ಯಾವ್ ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್ ಅಂದ್ರು. ನಂಗೆ ಖುಷಿ ಆಗುತ್ತೆ, ಇನ್ನೂ ಸಿನಿಮಾ ಶುರು ಆಗಿಲ್ಲ, ನಾನು ನೋಡೋಕೆ ಕಾಯ್ಕೊಂಡು ಕುಂತಿದ್ದೀನಿ. ಸಿನಿಮಾ ಶುರು ಆಯ್ತು, ನಾನು ಮದ್ದು ರೋಲ್ ಕುಂತಿದ್ದೀನಿ, ಕಾರ್ನರ್ ಸೀಟ್ ಸಿಕ್ಕಿತ್ತು ನನಗೆ. ನಾನು ನಮ್ಮ ಮಿಸ್ಸಸ್ ಹೋಗಿದ್ವಿ. ಸಿನಿಮಾ ಶುರು ಆಯ್ತು, ನನ್ನ ಕ್ಯಾರೆಕ್ಟರ್ ಬರುತ್ತೆ. ನನ್ನ ಕ್ಯಾರೆಕ್ಟರ್ ಅದ್ರಲ್ಲಿ ಸ್ವಲ್ಪ ಲೈಟ್ ಹ್ಯೂಮರ್ ಇರುವಂತಹ ಪಾತ್ರ ಅದು. ಯಾವ ಸೀನ್ಗೂ ಜನ ನಗ್ತಾ ಇಲ್ಲ. ನಾನು ಹಿಂಗೆ ಆಡಿಯನ್ಸ್ ರಿಯಾಕ್ಷನ್ ನೋಡ್ತೀನಿ, ಯಾರು ನಗ್ತಾನೆ ಇಲ್ಲ. ನಾನು ಅಲ್ಲಿಂದ ಕೋರಮಂಗಲಿಂದ ಬರ್ತಾ ಬೈಕೊಂಬಂದೆ, ಇಲ್ಲ ಬಿಡೋ ನಂಗೆ ಲೆಕ್ಕಿಲ್ಲ, ಹಂಗೆ ಹಣೆವರ ಇಲ್ಲ, ವರ್ಕ್ ಆಗಿಲ್ಲ ಕ್ಯಾರೆಕ್ಟ್ರು, ಏನು ಪ್ರಯೋಜನ ಆಗಲ್ಲ ಅಂತ. ಅವತ್ತು ಗುರುವಾರ ಅನ್ಸುತ್ತೆ ಪ್ರಿವ್ಯೂ ಇದ್ದಿದ್ದು. ನೆಕ್ಸ್ಟ್ ಡೇ ಫ್ರೈಡೇ ಸಿನಿಮಾ ರಿಲೀಸ್ ಆಗಿತ್ತು. ವೀರೇಶ್ ಥಿಯೇಟರ್ ಕಡೆಯಿಂದ ಬರ್ತಾ ಇದ್ವಿ. ಬಂದಾಗ ಅವಾಗಿಂದ ನಮ್ಮ ರಾಜ್ಕುಮಾರ್ ಸಿನಿಮಾ ರಿಲೀಸ್ ಆದಾಗಿಂದ ನಮ್ಗೊಂದು ಅಭ್ಯಾಸ ಏನು ಅಂತಂದ್ರೆ, ಥಿಯೇಟರ್ ಹೊರಗಡೆ ವೆಹಿಕಲ್ಸ್ಗಳು ಎಷ್ಟಿದೆ ಅಂತ ನೋಡ್ಬಿಟ್ಟು ಹೊರಗಡೆ ಎಷ್ಟು ಕ್ರೌಡ್ ಇರ್ಬೋದು ಅಂತ ಲೆಕ್ಕ ಹಾಕ್ತಾ ಇದ್ವಿ. ಅದೇ ಥರನೇ ಸುಮ್ಮನೆ ವೀರೇಶ್ ಥಿಯೇಟರ್ ಕಡೆಯಿಂದ ಬಂದ್ರೆ ಒಂದಷ್ಟು ವೆಹಿಕಲ್ಸ್ ಇತ್ತು, ಕರೆಕ್ಟ್ ಇಂಟ್ರೋಲ್ ಬಿಟ್ಟಿದ್ರು, ಪಬ್ಲಿಕ್ ಈಚೆ ಕಡೆ ಕಾಣಿಸ್ತಾ ಇದ್ರು. ನಮ್ಮ ಮಿಸಸ್ ಕೇಳಿದೆ, ಸೆಕೆಂಡ್ ಹಾಫಲ್ಲಿ ನನ್ನ ಕ್ಯಾರೆಕ್ಟರ್ ಬರೋದು, ನೋಡೋಣವಾ ಅಂತ. ನೋಡೋಣ ಬಿಡಿ ಅಂತ. ಸರಿ, ಸೆಕೆಂಡ್ ಹಾಫ್ಗೆ ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ನಿಂತ್ಕೊಂಡ್ವಿ. ನನ್ನ ಕ್ಯಾರೆಕ್ಟರ್ ಬಂದ ತಕ್ಷಣನೇ ಜನ ಚಿಕ್ಕದಾಗಿ ನಗಕ್ಕೆ ಶುರು ಮಾಡಿದ್ರು. ನಮ್ಗೊಂದು ಎನರ್ಜಿ ಬಂತು. ತಿರ್ಗಿ ಬಾಲ್ಕನಿ ಮೇಲೆ ಹೋದ್ವಿ. ಬಾಲ್ಕನಿನೂ ಫುಲ್ ಆಗ್ಬಿಟ್ಟಿತ್ತು. ಆಮೇಲೆ ಮೆಟ್ಲ ಮೇಲೆ ಕುತ್ಕೊಂಡು ಸೆಕೆಂಡ್ ಹಾಫ್ ಪೂರ್ತಿ ಪಿಕ್ಚರ್ ನೋಡಿದ್ವಿ. ಎಲ್ಲೆಲ್ಲಿ ನನ್ನ ಕ್ಯಾರೆಕ್ಟರ್ ಬರುತ್ತೆ, ಎಲ್ಲೆಲ್ಲಿ ಸುದೀಪ್ ಸಾರು ಪಂಚ್ ಆಗುತ್ತೆ ಅಂತ ಸೀನ್ ಮಾಡಿದ್ರು, ಅಲ್ಲೆಲ್ಲ ನಕ್ಕರು. ಅಲ್ಲಿಂದ ಈಚೆ ಬಂದಾಗ ಒಂದು ತೃಪ್ತಿ ಸಿಕ್ತು, ಇಲ್ಲ ಈ ಸಿನಿಮಾ ಹಿಟ್ ಆಗುತ್ತೆ, ವರ್ಕ್ ಆಗುತ್ತೆ ಅಂತ. ಆ ಕ್ಷಣದಲ್ಲಿ ಸಿಕ್ಕಂತ ತೃಪ್ತಿ ನಾನು ಇವತ್ತು ನೆನಪಿದೆ. ಇಷ್ಟು ವರ್ಷ ಸಿನಿಮಾ ಜಗತ್ತಿನಲ್ಲಿ ಇಷ್ಟು ಕನ್ನಡ ಸಿನಿಮಾ, ತಮಿಳು ಸಿನಿಮಾ ಎಲ್ಲ ಮಾಡಿದ್ರಿ, ಇನ್ನೊಂದಷ್ಟು ಶಕ್ತಿ ನಿಮ್ಗೆ ಬರಬೇಕು ಅಂತ ಹೇಳಿದ್ರೆ ಏನ್ ಸರ್ಕಾರ ಅಷ್ಟು ಮಾಡ್ತಲೇ ಇದ್ದೀರಾ? ಇನ್ನೂ ಮಾಡ್ತಾ, ಅವಾಗ ಹೆಂಗಿದ್ದೀರಾ ಇವಾಗೂ ಹಂಗಿದ್ದೀರಾ? ಯಾವತ್ತು ಸುದೀಪ್ ಜೊತೆ ಸಿನಿಮಾದಲ್ಲಿ ಯಾವ ರೀತಿ ಮಾಡಿದ್ರಿ, ಇದ್ರ ಒಳಗೊಟ್ಟು ಏನ್ ಸರ್? ಏನು ಮುಟ್ಟೇನಿಲ್ಲ. 27 ವರ್ಷ ಅನ್ನೋದು ಟೈಮು ಮನುಷ್ಯನ ಮುಂದೆ ಕರ್ಕೊಂಡು ಹೋಗುತ್ತೆ. ಏಜ್ ಆಗೇ ಆಗುತ್ತೆ. ಬಿಳಿ ದಾಡಿನೂ ಬಂದ್ಬಿಡ್ತೀವಿ ಇವಾಗ. ನನಗೆ ಈಗ ಒಂದು ಸೀರಿಯಲ್ ಮಾಡ್ತಾ ಇರೋದ್ರಿಂದ 1 ವರ್ಷದಿಂದ ಇದೇ ಗೆಟಪ್ ಅಲ್ಲೇ ಇದ್ದೀನಿ. ಒಂದಷ್ಟು ಬದಲಾವಣೆ ಅಂತೂ ಇದ್ದೇ ಇದೆ. ಆಮೇಲೆ ನಮ್ಗೆ ಉಸಿರಾಟ ನಮ್ಮ ಮನುಷ್ಯನಿಗೆ ಭಾರ ಅಂತ ಅನ್ಸುತ್ತಾ? ಇಲ್ಲ. ನಾವು ಬದುಕ್ಬೇಕು ಅಂದ್ರೆ ಉಸಿರಾಡಲೇಬೇಕು. ಸೊ ಹೇಗೆ ಉಸಿರಾಡ್ತೀವೋ ಆಗ ಹಸಿವು ಕೂಡ ಆಗುತ್ತೆ. ಈ ಹಸಿವು ನಾವಿರೋವರೆಗೂ ತಪ್ಪಲ್ಲ, ನಾವಿರೋವರೆಗೂ ದುಡಿಲೇಬೇಕು, ತಿನ್ಲೇಬೇಕು. ಸೊ ಹಾಗಾಗಿ ಇರಬೇಕು, ದುಡಿಬೇಕು, ತಿನ್ಬೇಕು ಅನ್ನುವ ಅನಿವಾರ್ಯತೆ, ಅವಶ್ಯಕತೆ ಏನಿದೆ ಅದೇ ನಮ್ಗೆ ಎನರ್ಜಿ ಕೊಡುತ್ತೆ. ಪ್ರತಿನಿತ್ಯ ಇವತ್ತು ಯಾವ್ದು ಹೊಸ ಪಾತ್ರ ಬರುತ್ತೆ. ಈಗ ಕಾರ್ತಿಕ್ ವೆಂಕಟೇಶ್ ಅವ್ರ ಸಿನಿಮಾ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ನಿಮ್ಗೆ ಗೊತ್ತಿರ್ಬೇಕು. ಅವ್ರು ಪ್ರತಿ ಸಿನಿಮಾದಲ್ಲೂ ಪಾತ್ರ ಮಾಡಿಸ್ತಾನೆ ಇರ್ತಾರೆ. ಇನ್ ಕೆಲವರು ನಾನು ಜರ್ನಲಿಸ್ಟ್ ಅನ್ನೋ ಕಾರಣಕ್ಕೋಸ್ಕರ ಅವಾಯ್ಡ್ ಮಾಡ್ತಾರೆ. ಇದ್ರ ಒಂದು ಪ್ಲಸ್ ಮೈನಸ್ ಜೊತೆಗೇನೆ ಬದುಕ್ಬೇಕು, ದುಡಿಬೇಕು, ಮತ್ತೆ ಹೊಸ ಹೊಸ ಪಾತ್ರ ಮಾಡ್ಬೇಕು, ಹೊಸ ತರದ ಏನಾದ್ರು ಸಿಗ್ಬೇಕು ಅನ್ನೋ ಒಂದು ಆಸೆ ಏನಿದೆ ಮನುಷ್ಯನ್ಗೆ, ಅದು ನಮ್ಮನ್ನು ಎನರ್ಜಿ ಕೊಟ್ಟು ಕರ್ಕೊಂಡು ಹೋಗ್ತಾ ಇರುತ್ತೆ. ಈಗ ನೀವು ಹೇಳಿದಾಗೆ ನೀವೇ ಈಗ ಒಂದಷ್ಟು ಅಟ್ಟಕ್ಕೆ ಏರಿಸ್ತಾ ಇದ್ದೀರಾ ನನಗೆ. ಹಾಗೆ ಸಿಗೋ ಪ್ರೀತಿ, ವಿಶ್ವಾಸ, ಈಗ ಜನ ಮಾತಾಡಿಸ್ತಾರೆ, ಸರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಇನ್ನು ಕೆಲವರು ಹೇಳ್ತಾರೆ, ಸರ್ ನಿಮ್ಗಿರೋ ಪ್ರತಿಭೆಗೆ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಸಿಗ್ಬೇಕು ಅಂತ. ಅದು ನಮ್ಮ ಹತ್ರ ಪ್ರಶ್ನೆ ಇಲ್ಲ. ಅಂದ್ರೆ ಅವ್ರ ಕಣ್ಣಿಗೆ ನಾನು ಕಾಣಿಸ್ತಿದ್ದೀನಲ್ಲ,
ಅದೇ ಖುಷಿ ಅಂತ ಅನ್ಕೊಂಡು ಎನರ್ಜಿ ತುಂಬಿಕೊಂಡು ಹೋಗ್ತಾ ಇರ್ತೀವಿ. ಸರ್, ಕೊನೆ ಅಂತ ಬಂದ್ಬಿಟ್ಟಿದ್ದೀವಿ. ನಿಮ್ಮ ಅಭಿಮಾನಿಗಳಿಗೆ, ಇವಾಗ ಬರ್ತಾ ಇರೋ ಯಂಗ್ಸ್ಟರ್ಸ್ ಕಲಾವಿದರಿಗೆ ಏನ್ ಹೇಳಕ್ ಬಯಸ್ತೀರಿ ಸರ್? ಎಲ್ರಿಗೂ ಹೇಳೋಷ್ಟು ದೊಡ್ಡವ ನಾನೇನಲ್ಲ, ಬಟ್ ಒಂದು ಇದೇ ಇಂಡಸ್ಟ್ರಿಯಲ್ಲಿ ಇರೋ ವ್ಯಕ್ತಿಯಾಗಿ ಹೇಳೋದು ಏನಂದ್ರೆ, ನೀವು ಏನಾದರೂ ಮಾಡ್ತೀರಾ ಅಂದ್ರೆ ಅದ್ರ ಬಗ್ಗೆ ಅಧ್ಯಯನ ಮಾಡಿ, ತಿಳ್ಕೊಳ್ಳಿ, ಅದರ ಆಳ ಅರ್ಥ ಮಾಡ್ಕೊಳ್ಳಿ, ಅದ್ರ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳಿ. ಅವಾಗ ನಾನೇನು ಹೇಳೋದೇ ಬೇಡ. ಈ 2 ಪಾಯಿಂಟ್ನ ಅವ್ರು ಫಾಲೋ ಮಾಡಿದ್ರೆ ಅವ್ರಿಗೆ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ಏನೇನು ಪ್ರಿಪರೇಷನ್ ಬೇಕು ಬೇಡ ಅನ್ನೋದು ತಿಳ್ಕೊಂಡ್ರೆ ಅವ್ರಿಗೊಂದು ಲಾಂಗ್ ಟರ್ಮು. ಈಗ ನಾವು ಗೋಲ್ಡನ್ ಸ್ಟಾರ್ ಗಣೇಶ್ ಎಲ್ಲ ಒಟ್ಟೊಟ್ಟಿಗೆ ಇಂಡಸ್ಟ್ರಿಗೆ ಬಂದವ್ರು. ಆಕ್ಚುಲಿ ಹಂಗೆ ನೋಡಿದ್ರೆ ಈ ಗೋಲ್ಡನ್ ಸ್ಟಾರ್ ಗಣೇಶ್ ಅಯ್ಯೋ ಸ್ಟಾರ್ ಆಗ್ಬಿಟ್ರು, ಹೀರೋ ಆಗ್ಬಿಟ್ರು, ನಾನೇನು ಆಗ್ಲಿಲ್ಲಲ್ಲಪ್ಪ ಅಂತ ಅನ್ಕೊಂಡ್ರೆ ಅದು ನನ್ನ ಕೊರಗಾಗ್ಬಿಡುತ್ತೆ, ನನ್ನ ವ್ಯಸನ ಆಗ್ಬಿಡುತ್ತೆ. ಇಲ್ಲ, ನನ್ನ ಜೊತೆ ಬಂದವರು ಎಷ್ಟೋ ಜನ ಇಂಡಸ್ಟ್ರಿಯಲ್ಲೇ ಇಲ್ಲ, ಇನ್ನೂ ನಾನು ಆಕ್ಟ್ ಮಾಡ್ತಾ ಇದ್ದೀನಿ, ಕುತ್ಕೊಂಡು ಎಲ್ಲೋ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂತ ನೋಡಿದ್ರೆ ಹೌದಲ್ಲ, ಪಾಸಿಟಿವ್ ಆಗಿದೆ, ಲೈಫ್ ಚೆನ್ನಾಗಿದೆ ಅಲ್ಲ, ಅವಕಾಶಗಳು ಇವತ್ತು ಇದೆ ಅಲ್ವಾ ಅನ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಸೊ ಈ ತರ ವಿಚಾರಗಳಲ್ಲಿ ಬರುವಂಥವ್ರು ತಮ್ಮನ್ನ ತಾವು ಫೋಕಸ್ ಮಾಡ್ಕೊಂಡು, ಇನ್ನೊಬ್ಬರನ್ನ ಕಂಪೇರ್ ಮಾಡ್ಕೊಂಡು ಬದುಕೋ ಬದಲು, ಬೆಳೆಯೋ ಬದಲು, ನಾನು ನೆನ್ನೆಗಿಂತ ಇವತ್ತು ಬೆಟ್ರ್ ಇದೀನಾ, ಇವತ್ತಿಗಿಂತ ನಾಳೆ ಬೆಟರ್ ಆಗಿ ಏನ್ ಮಾಡ್ಬೇಕು ಅನ್ನೋದನ್ನ ಫೋಕಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗೆ ಅನ್ಸುತ್ತೆ.